ಇಲ್ಲಿ ಬರುವವರು ರೋಗಿಗಳಲ್ಲ, ನಿಜವಾಗಿಯೂ ಮಾನಸಿಕ ಅಸ್ವಸ್ಥರಲ್ಲ. ಏನೋ ಒಂದು ಕಾರಣದಿಂದ ಎಲ್ಲರೂ ಮಾನಸಿಕ ರೋಗಿಗಳೇ. ಈ ಭೂಮಿಯಲ್ಲಿರುವವರು ಪ್ರತಿಯೊಬ್ಬರು ಮಾನಸಿಕವಾಗಿ ಜೀವಿಸುವವರು ಮಾನಸಿಕ ರೋಗಿಗಳೇ. ಕೆಲವರಿಗೆ ಅಹಂಕಾರದ ಹಣದ ಅಹಂಕಾರ, ಕೆಲವರಿಗೆ ಸಂಪತ್ತಿನ ಅಹಂಕಾರ. ಇವತ್ತು ನಾನು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತೇಳಿ ನನಗೆ ಗೊತ್ತಾಗೋದಿಲ್ಲ. ನಿಜವಾಗಿಯೂ ಬ್ರದರ್ ಜೋಸೆಫ್ ಕ್ರಾಸ್ತಾರ್ದವ್ರದ್ದೊಂದು ಇದು ತೆರೆದ ಪುಸ್ತಕ. ಇಲ್ಲಿ ಯಾವುದನ್ನು ಮುಚ್ಚಿಡಲಿಕ್ಕಾಗೋದಿಲ್ಲ. ಅವರಿಲ್ಲಿಂದ ಇಲ್ಲಿಗೆ ಬಂದಾಗ ಪ್ರಾರಂಭದ ಅಂದಿನಿಂದ ಇಂದಿನವರೆಗೆ ನಾನು ಎಲ್ಲವರ ಹೆಜ್ಜೆಗಳನ್ನು ಗಮನಿಸ್ತಾ ಇದ್ದೇನೆ. ನಿಜವಾಗಿಯೂ ಅವರ ದೇವರ ಸೇವೆಯಲ್ಲೇ ಇದ್ದಾರೆ. ದೇವರು ನಮಗೆ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ, ಯಾರಿಗೂ ದೇವರನ್ನು ಕಂಡವರಿಲ್ಲ. ದೇವರನ್ನು ಕಾಣಬೇಕಾದರೆ ನಾವು ಸಮಾಜಮುಖಿಯಾಗಿ ನಿರ್ಗತಿಕರಿಗೆ, ಅಸಹಾಯಕರಿಗೆ, ರೋಗಿಗಳಿಗೆ, ದೀನದಲಿತರಿಗೆ ಅವರ ಸೇವೆಯ ಮುಖಾಂತರ ನಾವು ದೇವರನ್ನು ಕಾಣಬೇಕು. ಅಂತಹ ಒಂದು ಕೆಲಸವನ್ನು ಬ್ರದರ್ ಜೋಸೆಫ್ ಕ್ರಾಸ್ತಾ ಮಾಡ್ತಾ ಇದ್ದಾರೆ. ಇದು ನಾನು ಮುಖಸ್ತುತಿ ಮಾಡುವುದಲ್ಲ, ದೇವರಾಣೆಗೂ ನಾನು ಮುಖಸ್ತುತಿ ಮಾಡುವುದಲ್ಲ. ಅವರನ್ನು ನಾನು ಅಂದಿನಿಂದ ಇಂದಿನವರೆಗೆ ಎಲ್ಲ ವಿಷಯಗಳಲ್ಲೂ ನೋಡುತ್ತಾ ಇದ್ದೇನೆ. ಇಲ್ಲಿ ಒಂದು ಇವತ್ತು ದೊಡ್ಡ ಪ್ರೋಗ್ರಾಮು, ಇಲ್ಲಿ ನಿತ್ಯವೂ ಕಾರ್ಯಕ್ರಮ. ನಾನು ನನ್ನ ತೋಟ ಇಲ್ಲಿ ಹತ್ತಿರವಿದೆ. ಯಾವಾಗಲೂ ಬಂದರೆ ಇಲ್ಲಿ ಹಾಡು, ಕುಣಿತ, ಡ್ಯಾನ್ಸು ಎಲ್ಲವೂ ಕೇಳ್ತಾ ಇದೆ. ಇಲ್ಲಿ ಬಂದವರಿಗೆ ಯಾರಿಗೂ ಬೋರ್ ಆಗಲಿಕ್ಕಿಲ್ಲ. ಇಲ್ಲಿ ಬರುವವರು ರೋಗಿಗಳಲ್ಲ, ನಿಜವಾಗಿಯೂ ಮಾನಸಿಕ ಅಸ್ವಸ್ಥರಲ್ಲ. ಏನೋ ಒಂದು ಕಾರಣದಿಂದ ಎಲ್ಲರೂ ಮಾನಸಿಕ ರೋಗಿಗಳೇ. ಈ ಭೂಮಿಯಲ್ಲಿರುವವರು ಪ್ರತಿಯೊಬ್ಬರು ಮಾನಸಿಕವಾಗಿ ಜೀವಿಸುವವರು ಮಾನಸಿಕ ರೋಗಿಗಳೇ. ಕೆಲವರಿಗೆ ಅಹಂಕಾರದ ಹಣದ ಅಹಂಕಾರ, ಕೆಲವರಿಗೆ ಸಂಪತ್ತಿನ ಅಹಂಕಾರ, ಇಗೋ, ಅದೆಲ್ಲವೂ ಮಾನಸಿಕ ರೋಗವೇ. ಕೆಲವರಿಗೆ ಅಧಿಕಾರದ ಅಹಂಕಾರ, ಇದೆಲ್ಲವೂ ಮಾನಸಿಕ ರೋಗಿಯೇ ಅಲ್ಲ ಸರ್? ಆದ್ದರಿಂದ ಯಾವುದೋ ಒಂದು ಕೆಲವೊಂದು ಸಣ್ಣ ಪುಟ್ಟ ಕಾರಣದಿಂದ ಅವರು ಮನಸ್ಸಿಗೆ ಬೇಜಾರಾಗಿ ಇಲ್ಲಿಗೆ ಬಂದಿರಬಹುದು. ನಿಜವಾಗಿ ಅವರು ಅಸ್ವಸ್ಥರಲ್ಲ. ಅವರಿಗೆ ಅಪ್ರತಿಮ ಸುಪ್ತ ಪ್ರಜ್ಞೆಯ ಒಂದು ಅಸೀಮಿತವಾದ ಶಕ್ತಿ ಇರುವಂತಹ ಸಬ್ಕಾನ್ಷಿಯಸ್ ಮೈಂಡ್ ಇರುವಂತಹ ವ್ಯಕ್ತಿಗಳು. ಇಲ್ಲಿಗೆ ಒಂದು ಯಾರನ್ನು ರೋಗಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ನೇಹ ತುಂಬಿದ ಮನೆಯಲ್ಲಿ ಎಲ್ಲರನ್ನು ಸ್ನೇಹದಿಂದ, ಹಸ್ತದಿಂದ ಇವರು ನೋಡುತ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಅವರು ಸ್ನಾನ ಮಾಡಿಸ್ತಾರೆ ರೋಗಿಗಳಿಗೆ. ಯಾವ ರೀತಿ ಮದರ್ ತೆರೇಸರವರ ಬಗ್ಗೆ ವಂದನೀಯ ಫಾದರ್ ಅವರು ಹೇಳಿದರೋ, ಮದರ್ ತೆರೇಸರವರ ಇವರು ಹುಟ್ಟುಹಬ್ಬ ಆಗಸ್ಟ್ 26, 1910 ಅಂತ ಕಾಣುತ್ತದೆ. ಮದರ್ ತೆರೇಸರವರು ಅಲ್ಬೇನಿಯಂ ಕುಟುಂಬದಲ್ಲಿ, ಒಟ್ಟೋಮನ್ ಸಾಮ್ರಾಜ್ಯದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರು. ಚಿನ್ನದ ಚಮಚದೊಂದಿಗೆ ಅಂತಹ ಒಂದು ಅಗರ್ಭ ಶ್ರೀಮಂತ. ಅವರ ತಂದೆಯವರು ನಿಕೋಲಸ್ ಕೋಬ್ಜ ಅಂತ ನಾನು ಓದಿದ ನೆನಪು. ಅವರು ಒಂದು ಕಟ್ಟಡ ಗುತ್ತಿಗೆದಾರರೊಂದು ವ್ಯಾಪಾರಿಯಾಗಿದ್ದರು. ಬೇಕಾದಷ್ಟು ಅವರಿಗೆ ಆರಾಮವಾಗಿ ಬಿಂದಾಗಾಗಿ ಒಂದು ಸಾಮ್ರಾಜ್ಯದಲ್ಲಿ ಎಲ್ಲರನ್ನು ಭರಿಸುವ ತಾಕತ್ತಿತ್ತು. ಆದರೆ ಅವರಿಗೆ ಒಂದು ಧರ್ಮದ ಬುದ್ಧಿ ಇತ್ತು, ಧಾರ್ಮಿಕವಾಗಿ ನಡೆಯಬೇಕು ಅಂತೇಳಿ. ಅವರ ಕುಟುಂಬ ಒಂದು ಪುರೋಹಿತ ಕುಟುಂಬದಂದು ಧರ್ಮಶ್ರದ್ಧೆಯಿಂದ ಬೆಳೆದಂತಹ ಕುಟುಂಬ, ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸಂಪ್ರದಾಯವಾದಿ ಎಲ್ಲ, ದೇವರನ್ನು ಹತ್ತಿರದಿಂದ ಕಂಡಂತಹ ಫ್ಯಾಮಿಲಿ. ಅವರಿಗೆ ಬೇಕಾದ ರೀತಿಯಲ್ಲಿ ಎಂಜಾಯ್ ಮಾಡ್ಬೋದಿತ್ತು. ಆದರೆ 13ನೇ ವಯಸ್ಸಿನವರಿಗೂ ಸಿಸ್ಟರ್ಸ್ ಆಫ್ ಲೋರೆಟ್ಟಾ ಥರ ಇದರ ಸೇರಿ ಅವರು ಮನುಷ್ಯರ ಸೇವೆಗೆ ಹೊರಟಂತಹ ಅವರು 1929ರಲ್ಲಿ ಭಾರತಕ್ಕೆ ಬಂದರು. ಅವರ ಈ ಜನ್ಮದಿನದಂದು ಅವರ ಬಗ್ಗೆ ಸ್ವಲ್ಪ ಹೇಳದಿದ್ದರೆ ನಮಗೆ ಅದು ಸರಿಯಲ್ಲ. ಮದರ್ ತೆರೇಸಾರವರು ಮಮತೆಯ ಮಹಾತಾಯಿ, ವಿಶ್ವಕಂಡ ಮಹಾತಾಯಿ, ಎಲ್ಲರನ್ನೂ ತನ್ನ ಮಕ್ಕಳಂತೆ ಒಡಲಿನಲ್ಲಿ ಪ್ರೀತಿಯಿಂದ ಸಾಕಿದಂತಹ ಮದರ್ ತೆರೇಸಾ ಅವರನ್ನು ನಾವು ಇವತ್ತು ನೆನೆಯುವುದು ಒಂದು ಔಪಚಾರಿಕವಾಗಿದೆ. ಮದರ್ ತೆರೇಸಾರವರ ಸ್ಫೂರ್ತಿಯೇ ನಮ್ಮ ಬ್ರದರ್ ಕ್ರಾಸ್ತಾರವರ ಕೈಗೆ ಶಕ್ತಿ. ಇಲ್ಲಿ ಎಲ್ಲರೂ ಧರ್ಮಗುರುಗಳಿದ್ದಾರೆ. ಇಲ್ಲಿ ಒಂದು ದೇವರ ಪ್ರಭಾವಳಿ ಇದೆ. ಇವತ್ತು ಪವಿತ್ರಾತ್ಮವಿದೆ. ಇಲ್ಲಿ ಬಂದವರಿಗೆ ಒಂದು ಚರ್ಚಿಗೆ ಬಂದಂತಹ, ಒಂದು ಮಸೀದಿಗೆ ಬಂದಂತಹ, ಒಂದು ಆಧ್ಯಾತ್ಮಿಕ ಕೇಂದ್ರಂತೆ ಬಂದಂತಹ ಒಂದು ಎಮೋಷನಲ್ ಫೀಲಿಂಗ್ ಬರ್ತದೆ. ದಯವಿಟ್ಟು ಇಂತಹ ಒಂದು ಸುಂದರವಾದ ಒಂದು ಗುಡ್ಡಗಾಡನ್ನು ಒಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾಗಿ ಮಾರ್ಪಡಿಸಿದಂತಹ ಬ್ರದರ್ ಜೋಸೆಫ್ ಕ್ರಾಸ್ತಾರದವರಿಗೆ ಅನಂತ ಅಭಿನಂದನೆಗಳು. ಅವರಿಗೆ ದೀರ್ಘಾಯಸ್ಸು, ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಡಲಿ. ಅವರು ಸ್ವಂತಕ್ಕಾಗಿ ಏನೂ ಮಾಡಲಿಲ್ಲ. ಇಂದಿಗೂ ಅವರು ಬರಿಗಾಲಿನಲ್ಲಿ ನಡೆಯುತ್ತಾರೆ. ಇಲ್ಲಿಗೆ ಬಂದಾಗ ಅವರಲ್ಲಿ ಏನೂ ಇರಲಿಲ್ಲ. ಮದರ್ ತೆರೇಸಾರವರು ಹೇಳಿದರು, ರೋಗಿಗಳ ಹೂಗಳು ತನ್ನ ಮೈಗೆ ಬಂದರು. ಮದರ್ ತೆರೇಸಾರವರು ಬೇಸರಗೊಳ್ಳಲಿಲ್ಲ. ಅವರಿಗೆ
ಬೇಕಾದಷ್ಟಂಥ ದೇವರ ಅನುಗ್ರಹವಿತ್ತು. ಅವರು ಕಾಡಿ ಬೇಡಿ ಇಷ್ಟೊಂದು 160 ಸೆಂಟರ್ಸ್ಗಳಿವೆ. ಈಗ ಎಲ್ಲ ಕಡೆಯಲ್ಲೂ ಮದರ್ ತೆರೇಸಾ ಅಂತ ಹೇಳಿದರೆ ಯಾವನೊಬ್ಬರೂ ಸ್ಫೂರ್ತಿಗೊಳ್ಳುತ್ತಾನೆ. ವಿಶ್ವದ ಮಹಾತಾಯಿ, ಮಮತೆಯ ಮಹಾತಾಯಿ, ಪ್ರೀತಿಯ ಸಾಗರ, ವಾತ್ಸಲ್ಯಮಯಿ ಅವರು ಮದರ್ ತೆರೇಸಾ. ಅಂತಹ ಒಂದು ಮದರ್ ತೆರೇಸಾರವರ ಹೆಸರನ್ನಿಟ್ಟುಕೊಂಡು ಸ್ಥಾಪಿಸಿದಂತಹ ಈ ಸ್ನೇಹಾಲಯ ರೋಗ ಪ್ರಳಯದವರೆಗೂ ಇಲ್ಲಿ ವಿಶ್ವಶಾಂತಿಗಾಗಿ ವಿಶ್ವ ಪ್ರಸಿದ್ಧಗೊಳ್ಳಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಮದರ್ ತೆರೇಸಾರವರು ಒಂದು ದಿವಸ ಒಂದು ಆಹಾರ ಉತ್ಪನ್ನಗಳ ಅಂಗಡಿಗೆ ಹೋಗಿ ಅವರು ದಾನವನ್ನು ಕೇಳುತ್ತಾರೆ. ನೋಡ್ಯಪ್ಪ, ಹಲವಾರು ಮಕ್ಕಳು ಕುಷ್ಠರೋಗಿಗಳಿದ್ದಾರೆ, ಅಸಹಾಯಕರು ಇದ್ದಾರೆ, ಬಡವರಿದ್ದಾರೆ, ಹೊಟ್ಟೆಗೆ ಊಟಕ್ಕೆ ಗತಿಯಿಲ್ಲದವರಿದ್ದಾರೆ, ಅವರಿಗಾಗಿ ಏನನ್ನಾದರೂ ಕೊಡು ಅಂತೇಳಿ ಅಂಗಡಿಯವನಲ್ಲಿ ಬೇಡಿದಾಗ ಅವರು ಥೂ ಅಂತೇಳಿ ಅವರ ಕೈಗೆ ಉಗುಳುತ್ತಾರೆ. ಆಗ ಅದನ್ನು ಇಲ್ಲಿಗೆ ಮೆತ್ತಿಕೊಂಡು ಹೇಳುತ್ತಾರೆ, ನೀನು ನಾನು ಉಗುಳಿದ್ದನ್ನು ನಾನು ಪ್ರಸಾದ ಅಂತೇಳಿ ಸ್ವೀಕರಿಸ್ತೇನೆ, ಆದರೆ ಆ ಮಕ್ಕಳನ್ನು ನೀನು ಬಡವರನ್ನಾಗಿಸಬೇಡ, ಅವರಿಗೆ ಏನಾದರೊಂದು ಕೊಡು ಅಂತೇಳಿ ಇನ್ನೊಂದು ಕೈಯನ್ನು ಚಾಚುತ್ತಾರೆ. ಅಂತಹ ಸ್ನೇಹಮಯಿ ಆ ಮಮತಾಮಯಿ ತಾಯಿಗೆ ಅಲ್ಲಿ ಅಂಗಡಿಯವನು ಮರುಗಿ ಹೋಗುತ್ತಾನೆ. ಅಂದಿನಿಂದ ಅವರ ಆಯುಷ್ಯ ಪೂರ್ತಿ ಅಲ್ಲಿಯ ಎಲ್ಲ ಆಹಾರ ಉತ್ಪನ್ನಗಳನ್ನು ಅವರು ದಾನವಾಗಿ ಕೊಟ್ಟಿದ್ದಾರೆ. ಇದು ನಾನು ಓದಿ ತಿಳಿದಂತಹ ಕಾರ್ಯ. ಮದರ್ ತೆರೇಸಾದವರು ತೆರೆದ ಪುಸ್ತಕ ಅವರನ್ನು ಜಗತ್ತೇ ಎಂದು ಕೊಂಡಾಡುತ್ತಿದೆ. 1962 ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಿಕ್ಕಿತ್ತು. 1980 ಭಾರತ ರತ್ನ ಅವಾರ್ಡ್ ಕೊಡಲಾಯಿತು. ಆದರೂ ಅವರು ಎಷ್ಟೊಂದು ತನ್ನ ನೋವನ್ನು, ಅವರಿಗೆ ಆಗಾಗ ಹೃದಯಾಘಾತ ಸರಣಿ ಹೃದಯಾಘಾತ ಬಂದಿದೆ ಅಂತ ನಾನು ಓದಿದ ನೆನಪು, ಅದನ್ನು ಲೆಕ್ಕಿಸದೆ ದೀನದಲಿತರ, ದುರ್ಬಲರ, ಅಸಹಾಯಕರ, ರೋಗಿಗಳ, ಕುಷ್ಠರೋಗಿಗಳ, ಬಡರೋಗಿಗಳ ಸೇವೆಯನ್ನು ಮಾಡಿದಂತಹ ಮಹಾತಾಯಿಯ ನೆನಪಿಗಾಗಿ ಇಲ್ಲಿ ಸ್ಥಾಪಿಸಿದಂತಹ ಸ್ನೇಹಾಲಯ ಇದೊಂದು ಅದ್ಭುತ, ನಿಜವಾಗಿಯೂ ಅದ್ಭುತ. ಬ್ರದರ್ ಜೋಸೆಫ್ ಕ್ರಾಸ್ತಾರಲ್ಲ, ನನ್ನ ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ನಿಮ್ಮ ಆತ್ಮಚರಿತ್ರೆಯನ್ನು ಬರೀಬೇಕು, ದಯವಿಟ್ಟು ನಿಮ್ಮ ಆತ್ಮಚರಿತ್ರೆಯನ್ನು ಬರೀಬೇಕು. ನೀವು ಬರೆಯುವುದಾದರೆ ಸಂತೋಷ, ಇನ್ನಾದರೂ ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ನಿಮ್ಮ ಈ ಸಾಧನೆ ಯಶಸ್ವಿ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶಿಯಾಗಬೇಕು, ಅವರಿಗೆ ಸ್ಫೂರ್ತಿಯಾಗಬೇಕು. ಇನ್ನು ನಾವು ನೋಡುತ್ತೇವೆ, ಎಲ್ಲ ಹಣದ ಸುಪ್ಪತ್ತಿಗೆಯಲ್ಲಿ ಇವರು ಮೆರೆಯುವರು, ಎಲ್ಲ ಸ್ವಾರ್ಥಿಗಳಾಗಿದ್ದಾರೆ, ಸ್ವಾರ್ಥ ಬದುಕು ಆಗಿದ್ದೆ. ಅದೇ ರೀತಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ, ಇಂತಹ ಒಂದು ಸ್ಥಾಪನೆ ನಡೆಸಿ ನೀವು ಮಾಡುವಂಥ ಕಾರ್ಯಕ್ರಮ ಅದ್ಭುತ, ಶ್ಲಾಘನೀಯ. ನಿಮಗೆ ದೇವರು ಒಂದು ವರದಾನವಾಗಿ ಕೊಟ್ಟಿದ್ದಾನೆ. ಈ ಹಿತ್ತಲಲ್ಲಿ ಪ್ರಕಾಶಮಾನವಾದ ಸುತ್ತಲೂ ಒಂದು ಆಕ್ಸಿಜನ್ ಸಿಗುವಂತಹ ಒಂದು ಸ್ಥಳ ನಿಮಗೆ ದೇವರು ಗಿಫ್ಟ್ ಕೊಟ್ಟಿದ್ದು. ಇದು ನಿಮಗೆ ಭಾಗ್ಯ, ಸೌಭಾಗ್ಯ. ನಿಮ್ಮೊಂದಿಗೆ ನೀವು ಮಾತ್ರವಲ್ಲ, ನಿಮ್ಮ ಧರ್ಮಪತ್ನಿ ನಿಮಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಸಹಾಯವಿಲ್ಲದೆ, ಅವರ ಸಾಧನೆ ಇಲ್ಲದೆ ನಿಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ನಾನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಅದ್ಭುತ ಮೇಡಮ್, ರಿಯಲಿ ಅದ್ಭುತ. ಈ ಕಾರ್ಯಕ್ರಮ ಹೋಗಲಿ. ನಿಮ್ಮ ಮಗ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಿಜವಾಗಿಯೂ ನನಗೆ ಹೆಚ್ಚು ಸಮಯ ಇಲ್ಲ, ನಾನು ಆದರೂ ಹೇಳೋದು ಇದನ್ನು ಒಂದು ದಿನವಲ್ಲ, ಒಂದು ತಿಂಗಳು ಹೇಳಿದರೂ ನಿಜವಾಗಿಯೂ ಇದು ಹೇಳಿಕ್ಕಿಲ್ಲ, ಮುಗಿಯುವಂಥ ಕಾರ್ಯಕ್ರಮವಲ್ಲ. ನನ್ನನ್ನು ಆಗಾಗ ಕರೀತಾ ಇರ್ತಾರೆ. ನಿಜವಾಗಿಯೂ ನಾನು ಇಲ್ಲಿ ಒಂದು ಚಿಕಿತ್ಸಾ ಒಂದು ಕ್ಲಿನಿಕ್ ಇಟ್ಟಿದ್ದೇನೆ. ನಾನು ಯಾವಾಗಲೂ ಬಿಸಿ. ವಂದನೀಯ ಗುರುಗಳು ಮೊನ್ನೆ ಬಂದಿದ್ದರು, ಅವರಿಗೆ ಗೊತ್ತುಂಟು ನಾನು ಯಾವ ರೀತಿ ಇದ್ದೇನೆ ಅಂತೇಳಿ. ದೇವರ ಅದರಿಂದ ಯಾರಿಗೂ ಸಹಾಯ ಮಾಡುತ್ತೇವೋ ನಾವು ನಿಜವಾಗಿಯೂ ನಂಬಿದ್ದೇವೆ, ಗುಳಿಗೆಗಳು, ಮಾತ್ರೆಗಳು, ಇಂಜೆಕ್ಷನ್ಗಳು ಮಾತ್ರ ನಮ್ಮನ್ನು ಗುಣಪಡಿಸ್ತದೆ. ನಿಜವಾಗಿಯೂ ಅಲ್ಲ. ಸ್ನೇಹದಿಂದ ಮಾತಾಡಿ, ದಾನ ಕೊಡಿ. ದಾನ ಕೊಡುವಾಗ ನಮಗೆ ಎನರ್ಜಿಯು, ಪಾಸಿಟಿವ್ ಎನರ್ಜಿ ಬರ್ತದೆ, ನಮ್ಮಲ್ಲಿ ಆರೋಗ್ಯ ವೃದ್ಧಿಸುತ್ತದೆ. ಅವರಿಗೆ ಸಹಾಯ ಮಾಡಿ, ರೋಗಿಗಳನ್ನು ಸಂದರ್ಶಿಸಿ, ಅವರಿಗಾಗಿ ಪ್ರಾರ್ಥಿಸಿ. ಪ್ರಾರ್ಥನೆ ಒಂದು ಅದ್ಭುತವಾದ ಒಂದು ಮಿಸೈಲ್ ರಾಕೆಟ್ಗಿಂತಲೂ ಶಕ್ತಿಯುತವಾದಂತಹ ಒಂದು ಅದ್ಭುತ. ಎಲ್ಲರೂ ನಿಮ್ಮ ಶತ್ರುಗಳಿಗೂ ಪ್ರಾರ್ಥಿಸಿ. ಆಗ ಆ ಶತ್ರುವಿನ ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಪ್ರಾರ್ಥನಾ ಗುಣ ಬರ್ತದೆ, ನಿಮ್ಮೊಂದಿಗೆ ಪ್ರೀತಿ ಬರ್ತದೆ. ಬೈಬಲ್ನಲ್ಲಿ ಓದಿದ ವಚನ ಇದೆ, ಪರ್ವತವನ್ನು ತೊಲಗುವಂತೇಳಿ ನೀವು ದೃಢ ಚಿತ್ತದಿಂದ ಪ್ರಾರ್ಥಿಸಿದರೆ ಅದು ಸಮುದ್ರವನ್ನು ತೀರುವುದು. ಅಷ್ಟು ದೃಢ ಚಿತ್ತದಿಂದ ಅವರು ನಂಬಿದಂತಹ ದೇವರನ್ನು ನೀವು ಪ್ರಾರ್ಥಿಸಿ. ಎಲ್ಲ ದೇವರು, ಎಲ್ಲ ಶಕ್ತಿಗಳು ಒಂದೇ. ಓಂ ಅಂತ ಹೇಳಿದರೆ ಅದರಲ್ಲಿ ಏನು ಇಲ್ಲ. ಆ ಓ ಅಂ ಆ ಉತ್ಪತ್ತಿಯಾಯಿತು, ಹೂ ಜನಿಸಿತ್ತು, ಇಲ್ಲಿ ನೆಲೆ ನಿಂತಿತ್ತು, ಆಂ ಮುಗಿಯಿತು, ಜನನ ನೆಲೆ ನಿಂತಿತ್ತು, ಮುಗಿಯಿತು, ಓಂ. ಅದೇ ಹಿರಣ್ಯ ಗರ್ಭ,
ಅದೇ ಆದಿಶಕ್ತಿ, ಅದೇ ಪರಾಶಕ್ತಿ, ಅದೇ ಅಲ್ಲ, ಅದೇ ಬ್ರಹ್ಮ, ಒಂದೇ ಶಕ್ತಿ. ಇಲ್ಲಿ ಮನುಷ್ಯರು ಜಾತಿ ಮತ ಅಂತೇಳಿ ಇಲ್ಲಿ ಮಾಡುತ್ತಾರೆ, ನಿಜವಾಗಿಯೂ ಪ್ರಯೋಜನ ಇಲ್ಲ. ಕ್ಷಣಿಕ ಜೀವನ, ನೀರಿನ ಮೇಲೆ ಗುಳ್ಳೆ ಇರುವಂತಹ 4 ದಿವಸದ ಬದುಕು. ಇದಕ್ಕಾಗಿ ನಾವು ಅಸೂಯೆ, ದ್ವೇಷ ಇದೆಲ್ಲ ಕೊಟ್ಟು ಇನ್ನು ಮಾಡಬಾರದು. ದಯವಿಟ್ಟು ಅಸಹಾಯಕರಿಗೆ ನೆರವಾಗಿ, ದಾನಿಗಳಾಗಿ ಇಂತಹ ಕೇಂದ್ರಗಳಿಗೆ ಬಂದು ಸಂದರ್ಶಿಸಿರಿ. ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ. ಎಲ್ಲಿಯೂ ನಾವು ದ್ವೇಷ ಅಸೂಯೆ ಮಾಡಿದರೆ ಮಾತ್ರ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಉತ್ಪತ್ತಿಯಾಗಿ ನಾವು ರೋಗಿಗಳಾಗುತ್ತೇವೆ. ನಮಗೆ ದೀರ್ಘಾಯುಷ್ಯ ಬೇಕೋ, ನಾವು ಶಾಂತಚಿತ್ತರಾಗಿ ವಿಶ್ವವನ್ನೇ ಪ್ರೀತಿಸೋಣ, ಮನುಷ್ಯರನ್ನೇ ಪ್ರೀತಿಸೋಣ. ಎಲ್ಲ ಧರ್ಮಗಳು ಸಾರುವುದು ಅದೇ. ವಿಶ್ವಾಸದ ಅಡಿಯಲ್ಲಿ ಎಲ್ಲ ಧರ್ಮಗಳು ನೆಲೆ ನಿಂತಿವೆ, ಅದರಲ್ಲಿ ಯಾವುದೇ ನೆಲೆಗಟ್ಟಿ ಇಲ್ಲ. ಇಲ್ಲಿ ಅರಸು ಮಂಜುಷ್ಠರವರ ಪ್ರಧಾನ ಸೇವಕರು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಗೊತ್ತುಂಟು ಅರಸು ಮಂಜುಷ್ಠರ ಮತ್ತು ಅಲ್ಲಿ ಮಸೀದಿಯ ಅವಿನಾಭಾವ ಸಂಬಂಧವಿದೆ, ಅವಿನಾಭಾವ ಬಾಂಧವ್ಯವಿದೆ. ಅಂತಹ ಒಂದು ರಾಜನ್ನ ಇಲ್ಲಿ ಬಂದದ್ದು ನಮಗೆ ಒಂದು ಹೆಮ್ಮೆಯ ವಿಚಾರ. ಮಾತಾಡಲಿಕ್ಕೆ ಎಷ್ಟು ಉಂಟು. ನಾನೊಂದು ಭಾಷಣಕಾರನಲ್ಲ, ನಾನು ಅವರನ್ನು ಬ್ರದರನ್ನು ಹೊಗಳಿದ್ದೂ ಕೂಡ ಅಲ್ಲ. ಅವರು ತೆರೆದ ಪುಸ್ತಕ, ಅವರಿಗೆ ಉಜ್ವಲ ಶಕ್ತಿ ದೇವರು ಇನ್ನೂ ಕರುಣಿಸಲಿ, ಅವರಿಗೆ ಇನ್ನಷ್ಟು ಆರೋಗ್ಯ, ಆಯುಷ್ಯ, ದೀರ್ಘಾಯುಷ್ಯ ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ನನಗೆ ಈ ಒಂದು ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ಶುಭಾಶಯಗಳು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಾದರೂ ಲೋಪದೋಷವಿದ್ದರೂ ಕ್ಷಮಿಸಿ. ಧನ್ಯವಾದಗಳು.